ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಕೆಲವೊಮ್ಮೆ ಭಯ ಹುಟ್ಟಿಸುವ ಕನಸುಗಳು ಬೀಳುತ್ತವೆ. ವಿಶೇಷವಾಗಿ ಶವ ಅಥವಾ ಮೃತದೇಹಕ್ಕೆ ಸಂಬಂಧಿಸಿದ ಕನಸು ಕಂಡರೆ ಎಚ್ಚರವಾದ ಮೇಲೂ ಹೃದಯದಲ್ಲಿ ಒಂದು ರೀತಿಯಾದ ಭಯ, ಅಸ್ವಸ್ಥತೆ ಮತ್ತು ಕಳವಳ ಉಳಿಯುತ್ತದೆ. ಇದು ಮರಣದ ಸೂಚನೆಯ? ಏನಾದರೂ ಕೆಟ್ಟದ್ದು ಆಗಲಿದೆಯಾ? ಇದಕ್ಕೆ ದೈವಿಕ ಅರ್ಥ ಇದೆಯಾ? ಇಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ. ಆದರೆ ನಿಜವಾಗಿ ಶವದ ಕನಸು ಅಂದರೆ ಯಾವಾಗಲೂ ಅಶುಭವೇ ಅಥವಾ ಅದು ಹೊಸ ಆರಂಭದ ಸೂಚನೆಯೂ ಆಗಬಹುದೇ? ಇಂದು ನಾವು ಸ್ವಪ್ನಶಾಸ್ತ್ರ, ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಶವದ ಕನಸಿನ ನಿಜವಾದ ಅರ್ಥವನ್ನು ತುಂಬಾ ವಿವರವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಮೊದಲು ಕನಸುಗಳ ಮೂಲ ಅರ್ಥ ಏನು ಎಂದು ನೋಡೋಣ. ನಾವು ಕಾಣುವಂತಹ ಪ್ರತಿಯೊಂದು ಕನಸುಗಳು ಒಂದೊಂದು ಅರ್ಥವನ್ನು ಹೊಂದಿರುತ್ತದೆ. ಶವ ಅಥವಾ ಮೃತದೇಹಕ್ಕೆ ಸಂಬಂಧಿಸಿದ ಕನಸುಗಳು ಕೂಡ ಅದರದ್ದೇ ಆದ ಅರ್ಥವನ್ನು ನೀಡುತ್ತವೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಶವವನ್ನು ಅಥವಾ ಮೃತದೇಹವನ್ನು ನೋಡಿದರೆ ಅದು ನಮಗೆ ಕೆಲವು ಸೂಚನೆಗಳನ್ನು ನೀಡುತ್ತದೆ. ಕನಸುಗಳು ವ್ಯಕ್ತಿಯ ಗುಪ್ತ ಮನಸ್ಸಿನ ವಿಚಾರಗಳನ್ನು, ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಹಗಲಿನಲ್ಲಿ ನಾವು ಕಂಡಂತಹ ಅನೇಕ ಆಲೋಚನೆಗಳು, ಭಾವನೆಗಳು, ಭಯಗಳು ಮತ್ತು ಆಂತರಿಕ ಘರ್ಷಣೆಗಳು ರಾತ್ರಿ ಸಮಯದಲ್ಲಿ ಕನಸುಗಳಾಗಿ ಹೊರಹೊಮ್ಮುತ್ತವೆ. ಭಯಾನಕ ಕನಸುಗಳು ನಿಮಗೂ ಬಿದ್ದಿರಬಹುದು. ಅಂತಹ ಭಯಾನಕ ಕನಸುಗಳಲ್ಲಿ ಮರಣದ ಕನಸು ಕೂಡ ಒಂದಾಗಿದೆ. ಕನಸಿನಲ್ಲಿ ನಾವು ಮೃತದೇಹವನ್ನು ನೋಡಿದರೆ ಅದು ನಾವು ಎಚ್ಚರಗೊಂಡ ನಂತರವೂ ನಮ್ಮಲ್ಲಿ ಭಯವನ್ನು ಸೃಷ್ಟಿಸುತ್ತದೆ. ಅನೇಕರು ಇದನ್ನು ಅಶುಭವೆಂದು ನಂಬುತ್ತಾರೆ. ಆದರೆ ಕೆಲವೊಮ್ಮೆ ಮೃತದೇಹದ ಕನಸು ಹೊಸ ಆರಂಭವನ್ನು, ಮಂಗಳಕರ ಸೂಚನೆಯನ್ನು ನೀಡುತ್ತದೆ. ಇದೀಗ ಒಂದೊಂದಾಗಿ ಅದರ ಅರ್ಥಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ. ಅಪೂರ್ಣ ಕೆಲಸಗಳ ಸೂಚನೆ. ಕೆಲವೊಮ್ಮೆ ಈ ಕನಸು ನೀವು ಬಹಳ ಸಮಯದಿಂದ ನಿರ್ಲಕ್ಷಿಸುತ್ತಿದ್ದ ಭಾವನೆಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ನಿಮ್ಮೊಳಗೆ ಆಳವಾಗಿ ಹೂತು ಹೋಗಿರುವಂತಹ ಹಳೆಯ ನೋವು, ವಿಷಾದ ಅಥವಾ ಅಪೂರ್ಣ ವ್ಯವಹಾರವು ಈ ಕನಸಿನ ಮೂಲಕ ನಿಮಗೆ ಪೂರ್ಣಗೊಳಿಸಲು ಸೂಚನೆಯನ್ನು ನೀಡುತ್ತದೆ. ಬಾಕಿ ಉಳಿದಿರುವಂತಹ ಮಾತುಗಳು, ಮುರಿದ ಸಂಬಂಧಗಳು, ಹೇಳದೆ ಉಳಿಸಿದ ಕ್ಷಮೆಯಾಚನೆ, ಮುಗಿಸದ ಗುರಿ. ಶವದ ಕನಸು ಇದು ಮುಗಿದಿಲ್ಲ, ಇದನ್ನು ಮುಗಿಸು ಎಂದು ಮನಸ್ಸು ನೀಡುವ ಸಂದೇಶವಾಗಿರುತ್ತದೆ. ಇದು ಒಳಮನಸ್ಸಿನ ಕ್ಲೀನ್ ಆಪ್ ಸೂಚನೆ, ಸ್ವಯಂ ಬದಲಾವಣೆಯ ಸಂಕೇತ. ಶವವನ್ನು ನೋಡುವುದು ನಿಮ್ಮೊಳಗಿನ ಪ್ರಮುಖ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ. ನೀವು ನಿಮ್ಮ ಆಲೋಚನೆ, ಅಭ್ಯಾಸಗಳು ಅಥವಾ ದೃಷ್ಟಿಕೋನವನ್ನು ಬದಲಾಯಿಸಬೇಕು ಎಂದು ಇದು ಹೇಳುತ್ತದೆ. ಈ ಕನಸು ನಿಮ್ಮ ಹಳೆಯ ಸ್ವಭಾವವು ಕಣ್ಮರೆಯಾಗುತ್ತಿದೆ ಮತ್ತು ಹೊಸ ಸ್ವಭಾವವು ಹೊರಹೊಮ್ಮುತ್ತಿದೆ ಎಂಬುದರ ಸಂಕೇತ. ಇಂತಹ ಕನಸಿನ ನಂತರ ಸಾಮಾನ್ಯವಾಗಿ ನಿರ್ಧಾರಗಳಲ್ಲಿ ಗಂಭೀರತೆ ಹೆಚ್ಚಾಗುತ್ತದೆ. ಅರ್ಥವಿಲ್ಲದ ಸಂಬಂಧಗಳನ್ನು ಬಿಡಲು ಮನಸ್ಸು ಬರುತ್ತದೆ. ಜೀವನದ ಮೌಲ್ಯ ಅರಿವಾಗುತ್ತದೆ. ಗುರಿ ಸ್ಪಷ್ಟವಾಗುತ್ತದೆ. ಇದು ಅಂತ್ಯ ಅಲ್ಲ, ಇದು ರೂಪಾಂತರ. ಭಯ ಮತ್ತು ಅಭದ್ರತೆಯ ಸಂಕೇತ. ಶವಕ್ಕೆ ಸಂಬಂಧಿಸಿದ ಕನಸುಗಳು ಭಯಾನಕ ಕನಸುಗಳ ಸಾಲಿಗೆ ಸೇರಿವೆ. ಆದ್ದರಿಂದ ಇದು ನಮ್ಮಲ್ಲಿನ ಆಂತರಿಕ ಭಯವನ್ನು ಪ್ರತಿಬಿಂಬಿಸುತ್ತದೆ. ಈ ಕನಸು ನಿಮಗೆ ಭವಿಷ್ಯದ ಬಗ್ಗೆ ಆತಂಕ ಉಂಟುಮಾಡುತ್ತದೆ. ಹತ್ತಿರದವರನ್ನು ಕಳೆದುಕೊಳ್ಳುವ ಭಯ ಹುಟ್ಟಿಸುತ್ತದೆ. ಆರೋಗ್ಯದ ಬಗ್ಗೆ ಕಳವಳ ಉಂಟುಮಾಡುತ್ತದೆ. ಜೀವನದ ಅನಿಶ್ಚಿತತೆಗೆ ಕಾರಣವಾಗುತ್ತದೆ. ಇಲ್ಲಿ ಶವವು ನಷ್ಟದ ಭಯವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಮನಸ್ಸು ಒತ್ತಡದಲ್ಲಿದೆ ಎಂಬ ಸೂಚನೆ ಆಗಿರಬಹುದು. ಸಂಬಂಧದಲ್ಲಿ ಅಂತರ ಹೆಚ್ಚಾಗುವುದರ ಸಂಕೇತ. ನೀವು ನಿಮ್ಮ ಕನಸಿನಲ್ಲಿ ನಿಮ್ಮ ಪರಿಚಯಸ್ಥರ ಅಥವಾ ನಿಮಗೆ ತುಂಬಾನೇ ಹತ್ತಿರವಾಗಿರುವವರ ಶವವನ್ನು ನೋಡಿದರೆ ಅದು ಅವರಿಗೆ ಕೆಟ್ಟದ್ದು ಸಂಭವಿಸುತ್ತದೆ ಎಂಬ ಅರ್ಥವಲ್ಲ. ಇದು ಸಾಮಾನ್ಯವಾಗಿ ಭಾವನಾತ್ಮಕ ದೂರ, ಸಂವಹನ ಕಡಿಮೆಯಾಗುವುದು, ಮನಸ್ತಾಪ, ಮೌನದ ಗೋಡೆ ಇವನ್ನು ಸೂಚಿಸುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಮನಸ್ಸನ್ನು ನಿಯಂತ್ರಿಸಿ ಸಂಬಂಧದಲ್ಲಿ ಮಾತುಕತೆ, ಸ್ಪಷ್ಟತೆ ತರಬೇಕು. ನಿಜವಾದ ಜೀವನದ ಬಗ್ಗೆ ಅರಿವು ಮೂಡುವುದು. ಕೆಲವೊಂದು ನಂಬಿಕೆಗಳ ಪ್ರಕಾರ
ಶವದ ಕನಸನ್ನು ನೋಡುವುದು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ ಕೂಡ ಆಗಿರಬಹುದು. ಇದು ನಿಮಗೆ ಜೀವನದ ಸತ್ಯದ ಅರಿವು ಮೂಡಿಸುತ್ತದೆ, ಸಮಯದ ಮೌಲ್ಯದ ಅರಿವು ನೆನಪಿಸುತ್ತದೆ, ಜನನ ಮತ್ತು ಮರಣ ಚಕ್ರದ ಚಿಂತನೆ ಉಂಟುಮಾಡುತ್ತದೆ, ಆತ್ಮ ಪರಿಶೀಲನೆ ಆರಂಭವಾಗಿಸುತ್ತದೆ. ಅನೇಕ ಆಧ್ಯಾತ್ಮಿಕ ಗುರುಗಳು ಹೇಳುವಂತೆ ಮರಣದ ಚಿಂತನೆ ಜೀವನವನ್ನು ಸರಿಪಡಿಸುತ್ತದೆ, ಯಾವುದೋ ಒಂದರ ಅಂತ್ಯವನ್ನು ಸೂಚಿಸುವುದು. ಮೃತದೇಹದ ಕನಸನ್ನು ನೋಡುವುದು ಹಳೆಯ ಕೆಲಸದ ಅಥವಾ ಹಳೆಯ ವಿಚಾರಗಳ ಅಂತ್ಯವನ್ನು ಸೂಚಿಸುತ್ತದೆ. ಇದು ಉದ್ಯೋಗ ಬದಲಾವಣೆಯ ಸಂಕೇತ ಆಗಬಹುದು, ಅಥವಾ ಸಂಬಂಧದ ಅಂತ್ಯದ ಸಂಕೇತ ಆಗಬಹುದು, ಕೆಟ್ಟ ಅಭ್ಯಾಸ ಬಿಡುವುದರ ಸೂಚನೆ ಆಗಬಹುದು, ಅಥವಾ ಹಳೆಯ ಜೀವನ ಶೈಲಿ ಮುಕ್ತಾಯ ಎಂಬುದರ ಸೂಚನೆಯಾಗಬಹುದು. ಈ ಕನಸುಗಳು ನಿಮ್ಮ ಮನಸ್ಸು ಹಿಂದಿನ ವಿಚಾರಗಳನ್ನು ಬಿಟ್ಟು ಮುಂದಕ್ಕೆ ಸಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಕನಸಿನ ವಿವರದ ಮೇಲೆ ಅರ್ಥ ಬದಲಾಗುತ್ತದೆ. ಶವದ ಕನಸಿನ ಅರ್ಥವು ಕನಸಿನ ಸನ್ನಿವೇಶದ ಮೇಲೆ ಬದಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ನೀವು ನಿಮ್ಮದೇ ಶವ ಕಂಡರೆ ಹೊಸ ಜೀವನ ಹಂತ ಆರಂಭ ಎಂಬುದಕ್ಕೆ ಸೂಚನೆ. ಪರಿಚಯವಿಲ್ಲದ ಶವ ಕಂಡರೆ ಅಪರಿಚಿತ ಭಯ ಅಥವಾ ಒತ್ತಡಕ್ಕೆ ಸೂಚನೆ. ಶವ ಜೀವಂತವಾಗುವುದು ಕಂಡರೆ ಅಪೂರ್ಣ ವಿಷಯ ಮತ್ತೆ ಜೀವನಕ್ಕೆ ಬರುತ್ತದೆ ಎಂಬುದರ ಸೂಚನೆ. ಹಲವಾರು ಶವಗಳನ್ನು ಕಂಡರೆ ಅತಿ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಗುರಿಯಾಗುವುದರ ಸೂಚನೆ. ಶವದ ಅಂತ್ಯಕ್ರಿಯೆ ನಡೆಯುವುದು ನೋಡಿದರೆ ಹಳೆಯ ವಿಷಯಕ್ಕೆ ಪೂರ್ಣ ವಿರಾಮ ಎಂಬುದಕ್ಕೆ ಸೂಚನೆ. ಇನ್ನು ಮನೋವಿಜ್ಞಾನ ದೃಷ್ಟಿಯಿಂದ ಶವ ಅಂದರೆ ಮುಕ್ತಾಯ, ಸಮಾಧಿ ಅಂದರೆ ಮುಚ್ಚಿ ಹಾಕಿದ ಭಾವನೆ, ಮರಣ ಅಂದರೆ ಪರಿವರ್ತನೆ. ಇದರರ್ಥ ನಿಮ್ಮ ಮನಸ್ಸು ರೀಸೆಟ್ ಮಾಡಿಕೊಳ್ಳಲು ಯತ್ನಿಸುತ್ತಿದೆ ಎಂದು ಅರ್ಥ. ಕನಸು ಕಂಡ ನಂತರ ಏನು ಮಾಡಬೇಕು? ನೀವು ಭಯ ಪಡುವ ಅಗತ್ಯವಿಲ್ಲ. ಕನಸನ್ನು ಶಾಂತವಾಗಿ ನೆನಪಿಸಿಕೊಳ್ಳಿ. ಜೀವನದಲ್ಲಿ ಬದಲಾವಣೆ ಅಗತ್ಯವಿದೆಯಾ ಎಂದು ನೋಡಿ. ಅಪೂರ್ಣ ಕೆಲಸಗಳನ್ನು ಮುಗಿಸಿ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಸ್ನೇಹಿತರೆ, ಶವದ ಕನಸು ಅಂದರೆ ಯಾವಾಗಲೂ ಮರಣದ ಸೂಚನೆಯಲ್ಲ. ಅನೇಕ ಬಾರಿ ಅದು ಬದಲಾವಣೆ, ಜಾಗೃತಿ, ಹೊಸ ಆರಂಭ ಮತ್ತು ಒಳಮನಸ್ಸಿನ ಸಂದೇಶ ಆಗಿರುತ್ತದೆ. ಕನಸುಗಳು ನಮ್ಮ ವಿರುದ್ಧ ಅಲ್ಲ, ನಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಅವು ನಮಗೆ ಎಚ್ಚರಿಕೆ ಕೊಡುತ್ತವೆ, ದಾರಿ ತೋರಿಸುತ್ತವೆ, ಒಳಗಿನ ಸತ್ಯವನ್ನು ಹೇಳುತ್ತವೆ. ಹಾಗಾಗಿ ಭಯ ಪಡಬೇಡಿ, ಅರ್ಥ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಹಸ್ಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.